ಈಗಿನ ಕಾಲದಲ್ಲಿ ಬರ್ತಾ ಇರುವ ಸಿನಿಮಾಗಳು ತುಂಬಾನೇ ಬದಲಾಗಿದೆ ಎಂದು ಹೇಳ್ಬೋದು. ಆಗಿನ ಕಾಲದ ಸಿನಿಮಾಗಳಲ್ಲಿ ನಟಿಯರು ಮೈತುಂಬ ಬಟ್ಟೆಗಳನ್ನು ಹಾಕೋತಾ ಇದ್ರು. ಆದರೆ ಇದೀಗ ಬರುತ್ತಿರುವ ಚಿತ್ರಗಳಲ್ಲಿ ನಟಿಯರು ಕೇವಲ ತಮ್ಮ ದೈಹಿಕ ಪ್ರದರ್ಶನದಿಂದ ಜನಪ್ರಿಯತೆಯನ್ನು ಸಾಧಿಸುತ್ತಿದ್ದಾರೆ. ಹಾಗಂತ ಎಲ್ಲ ನಟಿಯರು ಹೀಗೆ ಮಾಡ್ತಿದ್ದಾರೆ ಅಂತ ಹೇಳಕ್ಕಾಗಲ್ಲ. ಅದರಲ್ಲಿ ಕೆಲ ನಟಿಯರು ತಮ್ಮ ಅಭಿನಯದ ಮೂಲಕ ಕೂಡ ಅಭಿಮಾನಿಗಳನ್ನು ಸಂಪಾದನೆ ಮಾಡಿಕೊಂಡಿದ್ದಾರೆ. ಅದರಲ್ಲಿ ಕೀರ್ತಿ ಸುರೇಶ್ ಅವರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಕೀರ್ತಿ ಸುರೇಶ್ ದಕ್ಷಿಣ ಭಾರತದ ಖ್ಯಾತ ನಟಿಯರಾಗಿ ಗುರುತಿಸಿಕೊಂಡಿದ್ದಾರೆ. ಇವರ ಹೆಸರನ್ನು ಗೂಗಲ್ನಲ್ಲಿ ಹೊಡೆದು ನೋಡಿದರೆ ಅವರ ಪ್ರತಿಯೊಂದು ಫೋಟೋಗಳು ತುಂಬ ಸೊಗಸಾಗಿ ಇರುತ್ತೆ. ಅಂದರೆ ಅದರಲ್ಲಿ ಯಾವುದೇ ರೀತಿಯ ಅಸಹ್ಯ ಆಗಿರುವ ಬಟ್ಟೆಗಳನ್ನು ಅವರು ಹಾಕಿರೋದಿಲ್ಲ. ಸೀರೆ, ಚೂಡಿದಾರ್ ರೀತಿಯ ಸಾಂಪ್ರದಾಯಿಕ ಬಟ್ಟೆಗಳನ್ನು ಅವರು ಯಾವಾಗಲೂ ಹಾಕುತ್ತಾರೆ. ಇನ್ನು ತೆಲುಗಿನಲ್ಲಿ ಮಹಾನಟಿ ಚಿತ್ರವನ್ನು ಸಾಕಷ್ಟು ಜನರು ನೋಡಿಯೇ ಇರ್ತೀರಾ. ಈ ಚಿತ್ರದಲ್ಲಿ ಕೀರ್ತಿ ಸುರೇಶ್ ಅವರು ಮಾಡಿದ ನಟನೆ ಅತ್ಯದ್ಭುತ ಎಂದು ಹೇಳ್ಬೋದು. ಏಕೆಂದರೆ ಈ ಚಿತ್ರದಲ್ಲಿ ಕೀರ್ತಿ ಸುರೇಶ್ ಅವರು ಹಿರಿಯ ನಟಿ ಸಾವಿತ್ರಿಯವರ ಪಾತ್ರಕ್ಕೆ ಜೀವ ತುಂಬಿದ್ದಾರೆ. ಈ ಸಿನಿಮಾದ ಮೂಲಕ ಕೀರ್ತಿ ಸುರೇಶ್ ಅವರು ತುಂಬಾನೇ ಜನಪ್ರಿಯತೆಯನ್ನು ಪಡೆದರು. ಇನ್ನು ಕೀರ್ತಿಯವರು ಸ್ವತಃ ಒಂದು ಸಂದರ್ಶನದಲ್ಲಿ ಹೇಳಿರುವಂತೆ ಅವರಿಗೆ ಒಂದು ಸಿದ್ಧಾಂತವಿದೆ. ಅದು ಏನಂದರೆ, ನನಗೆ ನಟನೆ ಮಾಡುವುದಕ್ಕೆ ತುಂಬಾನೇ ಇಷ್ಟ, ಆದರೆ ಯಾವುದೇ ಕಾರಣಕ್ಕೂ ನಾನು ಬಟ್ಟೆಯನ್ನು ಬಿಚ್ಚಿ ನಟನೆ ಮಾಡಿ ತೆರೆಯ ಮೇಲೆ ಕಾಣಿಸೋದಿಲ್ಲ. ಏಕೆಂದರೆ ಅಭಿಮಾನಿಗಳು ನನ್ನ ನಟನೆಯನ್ನು ನೋಡಬೇಕು. ನನ್ನ ಅಭಿನಯದ ಮೂಲಕ ನಾನು ಎಲ್ಲರನ್ನು ಗೆಲ್ಲುತ್ತೇನೆ. ಇದು ಆದರೆ ಆಗಲಿ, ಇಲ್ಲದಿದ್ದರೆ ಪರವಾಗಿಲ್ಲ. ಸಿನಿಮಾದಲ್ಲಿ ಎಷ್ಟೇ ಕೋಟಿ ಕೊಟ್ಟರೂ ಕೂಡ ನಾನು ಬಟ್ಟೆ ಬಿಚ್ಚೋದಿಲ್ಲ ಎಂದು ಹೇಳಿದರು. ಈ ಸಿದ್ಧಾಂತದ ಮುಖಾಂತರ ಕೀರ್ತಿ ಸುರೇಶ್ ಅವರು ಯಾವುದೇ ಚಿತ್ರಗಳಲ್ಲಿ ನೋಡಿದ್ರೂ ಒಳ್ಳೆಯ ಬಟ್ಟೆಗಳನ್ನೇ ಧರಿಸ್ತಾರೆ. ಈಗಿನ ಕಾಲದ ನಟಿಯರಲ್ಲಿ ಕೀರ್ತಿ ಸುರೇಶ್ ಅವರು ಎಷ್ಟು ಚೆನ್ನಾಗಿ ಈ ರೀತಿ ಸಿದ್ಧಾಂತ ಮಾಡಿಕೊಂಡಿದ್ದಾರೆ ಎಂದರೆ ತುಂಬಾನೇ ಖುಷಿ ಅನಿಸುತ್ತೆ. ಇನ್ನು ಕೀರ್ತಿಯವರು ನಿರ್ಮಾಪಕ ಜಿ ಸುರೇಶ್ ಕುಮಾರ್ ಮತ್ತು ಮೇನಕಾ ಸುರೇಶ್ ಅವರ ಮಗಳು. ಕೀರ್ತಿ ಸುರೇಶ್ ಅವರು ಅಕ್ಟೋಬರ್ 17, 1992ರಂದು ಚೆನ್ನೈನಲ್ಲಿ ಜನಿಸಿದರು. ಇನ್ನು ಇವರು 2000 ಇಸವಿಯಲ್ಲಿ ಮಲಯಾಳಂನಲ್ಲಿ ಪೈಲಟ್ ಚಿತ್ರದ ಮೂಲಕ ಬಾಲನಟಿಯಾಗಿ ತೆರೆಯ ಮೇಲೆ ಕಾಣಿಸಿಕೊಂಡರು. ಇದಾದ ಮೇಲೆ ಇನ್ನು 2 ವರ್ಷಗಳಲ್ಲಿ ಬಾಲನಟಿಯಾಗಿ ನಟಿಸಿ 2013ರಲ್ಲಿ ಮಲಯಾಳಂನ ಗೀತಾಂಜಲಿ ಚಿತ್ರದ ಮೂಲಕ ನಾಯಕಿ ನಟಿಯಾಗಿ ತೆರೆಯ ಮೇಲೆ ಕಾಣಿಸಿಕೊಂಡರು. ಇದಾದ ಮೇಲೆ ಸಾಕಷ್ಟು ತಮಿಳು, ತೆಲುಗು, ಮಲಯಾಳಂ ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.